ಡಾಕ್ಟರ್ ಮಂಜುನಾಥ್ ಅವ್ರು ಮನಸ್ಸು ಮಾಡಿದ್ರೆ JDS-ನಿಂದ ಏನು ಯಾರು ಬೇಡ ಅಂತಿರಲಿಲ್ಲ. ನೀವು ಮನಸ್ಸು ಮಾಡಿದರೆ ಒಂದು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ವೈ BJP? ಯಾಕೆ BJP-ನೇ ಆಯ್ಕೆ ಮಾಡಿದ್ರು? ಅಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಅದು ತೀರ್ಮಾನ ಆಗಿದೆ. ಓಕೆ. ಸೊ ನನಗೆ BJP-ಯಿಂದ ನಿಲ್ಲಬೇಕು ಅಂದರು. ಸೊ ಆಯಿತು ಅಂತ ಹೇಳಿದೆ ನಾನು ಅಷ್ಟೇ. ನೀವು ಇಷ್ಟು ವರ್ಷ ಇಟ್ಕೊಂಡು ಬಂದಿರುವಂಥ ಒಂದು ಇಮೇಜ್ ಇದೆಯಲ್ಲ, ನೀವು ಹಾಕಿರುವಂಥ ಶುಭ್ರ ಬಿಳಿ ಬಟ್ಟೆಯ ರೀತಿಯಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಇಮೇಜನ್ನು ಇಟ್ಕೊಂಡಿದ್ದೀರಾ. ಆ ಇಮೇಜನ್ನು ಕಣಕ್ಕಿಟ್ಟಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಅಲ್ಲ, ಅಂದರೆ ಪ್ರಾರಂಭದಲ್ಲಿ ಅದೇ ನಮ್ಮ ಶ್ರೀಮತಿಯವರು, ನಮ್ಮ ಮಕ್ಕಳು ಎಲ್ಲ ಅದೇ ಹೇಳ್ತಾ ಇದ್ದಿದ್ದು. ಅಂದರೆ ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಹೊಸತನವನ್ನು ಇದು ಮಾಡಬೇಕು, ಅಂದರೆ ಏನೋ ಜನರಿಗೆ ಸಹಾಯ ಮಾಡಬೇಕು ಅನ್ನುವ ದಾರಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಓಕೆ. ಬಟ್ ಅದಕ್ಕೆ ಮಾನಸಿಕವಾಗಿ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಕೌಂಟ್ರು, ನೀವು ಬಂದ ತಕ್ಷಣ ಒಂದು ಕೌಂಟ್ರ್ ಪಾಯಿಂಟ್ ಬರುತ್ತೆ. JDS ಪಕ್ಷ ಸರಿ ಇಲ್ಲ, ಹಾಗಾಗಿನೇ ಮಂಜುನಾಥ್ ಅವರು BJP-ಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬುದ್ಧಿವಂತರು ಅವರು ಅಂತ ಹೇಳಿ ಒಂದು ವರ್ಡ್ ಯೂಸ್ ಆಗುತ್ತೆ ನಿಮ್ಮ ಎದುರಾಳಿ. ಅಲ್ಲ, ಆ ಥರ ಏನಿಲ್ಲ. ಇವಾಗ ಏನಾಗಿದೆ, ಅದು ಕೋಯಿಲೇಷನ್ ಆದಮೇಲೆ ಓಕೆ, ಅದರಿಂದ ಸ್ಪರ್ಧೆ ಮಾಡಿದ್ರು ಒಂದೇ, ಇದರಿಂದ ಸ್ಪರ್ಧೆ ಮಾಡಿದ್ರು ಒಂದೇ. ಬಟ್ ಕಾಂಗ್ರೆಸ್ ಬಹುದೊಡ್ಡ ಆರೋಪ ಮಾಡುತ್ತೆ, ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ಗೌರವ ಇದೆ ನಮಗೆ, ಬಟ್ ಅವರನ್ನು ಬಲಿಕ ಬಕ್ರ ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಏನಿವೆ ಇದಕ್ಕೆಲ್ಲ ಉತ್ತರ ಈ ಚುನಾವಣೆನೇ ಕೊಡುತ್ತೆ, ಜನರೇ ಕೊಡ್ತಾರೆ, ಓಕೆ, ಮತದಾರರೇ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ.